ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಜೆಟೆಡ್ ಟೂರ್ ಪ್ಯಾಕೇಜು. ಇದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ, ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಡೆಯಿಂದ ಈ ಪ್ಯಾಕೇಜ್ನ ರಿಲೀಸ್ ಮಾಡಿದ್ದಾರೆ. ತುಂಬ ದಿನ ಇದೆ ಅಂತಲೇ ಹೇಳ್ಬೋದು. ಇವಾಗ ನಾವು ಈ ಟೂರ್ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಏನೇನಿದೆ ಅಂತ ನೋಡೋಣ ಬನ್ನಿ. ಫಸ್ಟು ನಿಮಗೆ ಇದು 2 days 1 night ಪ್ಯಾಕೇಜ್ ಆಗಿರುತ್ತೆ. 2 days ಇರ್ತೀರಾ, 1 night ಅಲ್ಲಿ ಸ್ಟೇ ಮಾಡ್ತೀರಾ. ಫಸ್ಟ್ ಡಿಪಾರ್ಚರ್ ಲೊಕೇಶನ್ ಬಂದುಬಿಟ್ಟು ಯಶವಂತಪುರದಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದಾದ ತಕ್ಷಣ ಇದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. 9:30 ರಾತ್ರಿ 9:00ವರೆಗೆ ಬಿಡುತ್ತೆ. ಅದಾದಮೇಲೆ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡೋದಾದರೆ, ನಿಮ್ಮನ್ನ ಅವರು AC ಡಿಲಕ್ಸ್ ಕೋಚ್ AC ಬಸ್ಸಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಅವರು ಏನೇನು ಪ್ಲೇಸಸ್ನ ಕವರ್ ಮಾಡ್ತಾರೆ ಅಂದರೆ, ಮಂಜುನಾಥ ಸ್ವಾಮಿ ಟೆಂಪಲ್ ದರ್ಶನ ಕವರ್ ಮಾಡ್ತಾರೆ. ಅದಾದ ತಕ್ಷಣ ನಿಮಗೆ ವಿಸಿಟ್ ಸೌತಡಕ ಗಣಪತಿ ಅಂತ ಇದೆಲ್ವ, ಅಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಅದಾದಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಲಿ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಸ್ಪೆಷಲ್ ದರ್ಶನ ಇರುತ್ತೆ, ಟಿಕೆಟ್ಸ್ ಟೆಂಪಲ್ ಮೇಲೆಲ್ಲ. ಆಮೇಲೆ ನಿಮಗೆ ಅವರು ಧರ್ಮಸ್ಥಳಲ್ಲಿ ನಿಮ್ಮನ್ನ ಸ್ಟೇ ಮಾಡಿಸ್ತಾರೆ. ಅದನ್ನು ಅವ್ರದ್ದು ಇನ್ಕ್ಲೂಡ್ ಆಗಿರುತ್ತೆ. ಸೈಟ್ ಸೀಯಿಂಗ್ ಅಂತ ಹೇಳಿದ್ನಲ್ಲ, ಸೌತಡ್ಕಕ್ಕೆಲ್ಲ ಅವರೇ ಕರ್ಕೊಂಡು ಹೋಗಿ ಬರ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಬ್ರೇಕ್ಫಾಸ್ಟು ಲಂಚ್ ಡಿನ್ನರು ಇನ್ಕ್ಲೂಡ್ ಮಾಡಿರೋದಿಲ್ಲ. ದಿಸ್ ಇಸ್ ಅ ಬಜೆಟೆಡ್ ಪ್ಯಾಕೇಜ್ ಆಗಿರೋದ್ರಿಂದ ಅವರು ಇನ್ಕ್ಲೂಡ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಎಲ್ಲ ನಿಮ್ಮದು ನೀವೇ ನೋಡ್ಕೋಬೇಕು. ಅದಾದಮೇಲೆ ನೋಟ್ಸ್ ಅಂತಂದರೆ, ನೀವು ವ್ಯಾಲಿಡ್ ID ಪ್ರೂಫ್ನ ಕ್ಯಾರಿ ಮಾಡಬೇಕು. ಡ್ರೆಸ್ ಕೋಡ್ ಇದೆ. ಅದಾದಮೇಲೆ ಟೈಮಿಂಗ್ಸು ಮತ್ತು ರಶ್ ಎಲ್ಲ ನಿಮಗೆ ಅದರದ್ದು ಟೆಂಪಲ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ರಶ್ ಇರ್ಬೋದು, ಏನು ಇರ್ಬೋದು ಅಂತಂದು. ಇದಿಷ್ಟು ಈ ಟೂರ್ ಪ್ಯಾಕೇಜ್ದು ಡೀಟೇಲ್ಸ್ ಆಗಿರ್ಬೋದು. ಇದರಲ್ಲಿ ಐಟನರಿ ನೋಡೋದಾದರೆ, ಫಸ್ಟ್ ಡೇ ಅವ್ರು ಏನೇನು ಮಾಡಿಸ್ತಾರೆ ಅಂತ, 9:00ವರೆಗೆ ಯಶವಂತಪುರ BMTC ಬಸ್ ಸ್ಟ್ಯಾಂಡಲ್ಲಿ ನೀವು ಬೋರ್ಡ್ ಆಗ್ತೀರಾ. ಅಲ್ಲಿಂದ ಬೆಂಗಳೂರು ಟು ಧರ್ಮಸ್ಥಳ ಬಸ್ಸಲ್ಲಿ AC ಬಸ್ಸಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಧರ್ಮಸ್ಥಳ ರೀಚ್ ಆಗ್ತೀರಾ. ಹೋಟೆಲಲ್ಲಿ ಚೆಕ್ ಇನ್ ಆಗ್ತೀರಾ. ಎಲ್ಲ ಫ್ರೆಶ್ ಆದಮೇಲೆ 7 o'clockಗೆ ಸೂರ್ಯನಾರಾಯಣ ದೇವಸ್ಥಾನ ಅಂತ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಉಜ್ರೆ, ಅದಾದ ತಕ್ಷಣ ರಾಮ ಮಂದಿರ ದರ್ಶನ ಅಂತ ಇದೆ, ಅಲ್ಲಿ ಮಾಡಿದ ತಕ್ಷಣ ನೆಕ್ಸ್ಟ್ ಧರ್ಮಸ್ಥಳಕ್ಕೆ 9:00ವರೆಗೆ ಕರ್ಕೊಂಡು ಹೋಗ್ತಾರೆ. ಮಂಜುನಾಥ ಸ್ವಾಮಿ ದರ್ಶನ ಆಗುತ್ತೆ, ಬಿಕಾಸ್ ನಿಮಗೆ ಸ್ಪೆಷಲ್ ಎಂಟ್ರಿ ಇರೋದ್ರಿಂದ ಸ್ವಲ್ಪ ಜಲ್ದಿನೂ ಆಗ್ಬೋದು. ಅದಾದಮೇಲೆ ಶ್ರೀ ಶೈಲೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿನೂ ಆದಮೇಲೆ ಸೌತಡ್ಕ ಕರ್ಕೊಂಡು ಹೋಗ್ತಾರೆ. ಸೌತಡ್ಕದಲ್ಲಿ ನಿಮಗೆ ಇನ್ನೊಂದೇನಂತಂದರೆ, ಅಲ್ಲಿ ತುಂಬಾ ಒಳ್ಳೆ ಮಹಾಪ್ರಸಾದ ಸಿಗುತ್ತೆ ಅಂತ ಹೇಳ್ಬೋದು ಮಧ್ಯಾಹ್ನ. ಸೊ ನಿಮಗೆ ಅವ್ರು 2 ಗಂಟೆ ಕರ್ಕೊಂಡು ಹೋಗ್ತಿರೋದ್ರಿಂದ ಸೌತಡ್ಕದಲ್ಲಿ ಅಲ್ಲೇ ಲಂಚ್ ಮಾಡಿಸ್ತಾರೆ. ಅದಾದಮೇಲೆ ನಿಮ್ಮನ್ನ ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡು ಬರ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ, ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ನೋಡಿಬಿಟ್ಟು ಡಿನ್ನರ್ ನೀವು ಅಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ನಿಮಗೆ ಗೊತ್ತಿರೋ ಹಾಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಊಟದ ವ್ಯವಸ್ಥೆ ಇದೇ ಇರುತ್ತೆ, ಅನ್ನ ಪ್ರಸಾದ. ಅದೆಲ್ಲ ಆದಮೇಲೆ ಟೆಂಪಲ್ ವಿಸಿಟ್ಟು ಮತ್ತು ಸೈಟ್ ಸೀಯಿಂಗು, ಅದಾದಮೇಲೆ ಊಟ ಎಲ್ಲ ಮಾಡಿದ ತಕ್ಷಣ ನೀವು 8:00ವರೆಗೆ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಆಗ್ತೀರಾ. 10:00 ರಿಫ್ರೆಶ್ಮೆಂಟ್ ಬ್ರೇಕ್ ಬಿಡ್ತಾರೆ ಹೋಗುವಾಗ ಮಧ್ಯೆ. ಬೆಳಿಗ್ಗೆ 5:00ವರೆಗೆ, ನೆಕ್ಸ್ಟ್ ದಿನ ಬೆಳಿಗ್ಗೆ 5:00ವರೆಗೆ ನೀವು ಬೆಂಗಳೂರಿಗೆ ವಾಪಸ್ ಆಗ್ತೀರಾ. ಇದಿಷ್ಟು ಐಟನರಿ ಆಗಿರುತ್ತೆ. ಅದಾದಮೇಲೆ ಟ್ರಿಪಲ್ ಆಕ್ಯುಪೆನ್ಸಿದು ನಾನು ತೋರಿಸ್ತಿದ್ದೀನಿ ಇವಾಗ, ಯಾವ ಥರ ಬುಕ್ ಮಾಡಬೇಕು ಅಂತ. 3,350 rupees ಟ್ರಿಪಲ್ ಆಕ್ಯುಪೆನ್ಸಿದೆ. ನಿಮಗೆ ಸಿಂಗಲ್ ಯಾವ ಥರ ಬುಕ್ ಮಾಡೋದು ಅಂತ ನೋಡೋದಾದರೆ, ಫಸ್ಟ್ ನೀವು ಗೂಗಲಲ್ಲಿ ಹೋಗ್ಬಿಟ್ಟು KSTDC ಅಂತ ಟೈಪ್ ಮಾಡಿ ಎಂಟ್ರಿ ಕೊಟ್ಟ ತಕ್ಷಣ ನಿಮಗೆ KSTDC ಹೋಮ್ ಅವ್ರದ್ದೇ ವೆಬ್ಸೈಟ್ ಓಪನ್ ಆಗುತ್ತೆ ಗೌರ್ಮೆಂಟ್ದು. ಅಲ್ಲಿ ಚೆಕ್ ಮಾಡಿದ ತಕ್ಷಣ ನಿಮಗೆ ಟೂರ್ ಪ್ಯಾಕೇಜಸ್ ಅಂತ ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಜೆಟೆಡ್ ಪ್ಯಾಕೇಜ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ನಾವು ಅಂತ ಕೊಟ್ಟ ತಕ್ಷಣ ಅವ್ರದ್ದು ಒಂದು ಡಿಫ್ರೆಂಟ್ ವಿಂಡೋ ಓಪನ್ ಆಗುತ್ತೆ. ನೀವು ಇಲ್ಲಿ ಜುಲೈದು ಮುಗಿದೋಗಿದೆ, ಆಗಸ್ಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. 1, 2 ಅಂತ ಇದೆ. ನಿಮಗೆ ಇಲ್ಲಿ ಟ್ವಿನ್ ಆಕ್ಯುಪೆನ್ಸಿ ಬೇಕಾ, ಟ್ರಿಪಲ್ ಆಕ್ಯುಪೆನ್ಸಿ ಬೇಕಾ, ಆಯಿತಾ, ಎಷ್ಟು ಮೆಂಬರ್ಸ್ ಇದ್ದೀರಾ ಅಂತ ನೋಡ್ಕೊಂಡ್ಬಿಟ್ಟು, ಸಿಂಗಲ್ ಆಕ್ಯುಪೆನ್ಸಿ ಅಂದರೆ ಒಬ್ಬರೇ, ಟ್ರಿಪಲ್ ಅಂತಂದರೆ 3 ಜನ. ಅಲ್ಲಾದ ತಕ್ಷಣ ನಿಮಗೆ 3,450 rupees ಪರ್ ಪರ್ಸನ್. ಒಂದು ಟ್ವಿನ್ ಶೇರಿಂಗ್ ಬೇಸಿಸ್ ನಿಮಗೆ 3,450 ಅಂತ ತೋರಿಸ್ತಾ ಇದೆ. ಅದಾದಮೇಲೆ ನಿಮಗೆ 2 ಮೆಂಬರ್ಸ್ ಹೋಗಬೇಕಿತ್ತು ಅಂತಂದರೆ ಡಬಲ್ ಟ್ವಿನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು 2 ಮೆಂಬರ್ಸನ್ನ ತೋರಿಸುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ನೀವು ಬುಕ್ ನಾವು ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೀಟ್ಸ್ ಬುಕ್ಡ್ ಆಗಿರೋದು ರೆಡ್ ಕಲರಲ್ಲಿ ಶೋ ಆಗ್ತಾ ಹೋಗುತ್ತೆ. ಸೀಟ್ಸ್ ಅವೈಲೇಬಲ್ ಇರೋದು ಗ್ರೀನ್ ಕಲರಲ್ಲಿ ಶೋ ಆಗ್ತಾ ಹೋಗುತ್ತೆ. ನಿಮಗೆ ಯಾವ ಸೀಟ್ ಬೇಕು, ನನಗೆ ಇವಾಗ 13 ಮತ್ತು 14 ಬೇಕು ಅಂತ ನೋಡೋದಾದರೆ, 2 ಟ್ವಿನ್ ಶೇರಿಂಗ್ ಟ್ವಿನ್ ಆಕ್ಯುಪೆನ್ಸಿ ಮಾಡ್ಕೊಂಡಿದ್ದೆ, ಅದು ಕೂಡ ಬಜೆಟ್ ಮೇಲೆ. ಅದಾದಮೇಲೆ ಇದು 6,900 rupees ಆಯಿತು ನಿಮ್ಮದು ಅಂತ ಬರುತ್ತೆ. ಸೊ ನೀವು ನಿಮ್ಮ ನಂಬರನ್ನು ಕೊಟ್ಬಿಟ್ಟು, ಫೋನ್ ನಂಬರನ್ನು ಕೊಟ್ಬಿಟ್ಟು, ನಿಮ್ಮ ಹೆಸರು, ಟೂರಿಸ್ಟ್ ನೇಮ್ ಆಗಿರ್ಬೋದು, ಅವರ ಏಜ್ ಆಗಿರ್ಬೋದು, ಅದಾದಮೇಲೆ ಅವರ ಜೆಂಡರ್ ಮೇಲ ಫೀಮೇಲ ಅಂತ ಕೊಟ್ಬಿಟ್ಟು, ಅದಾದ ತಕ್ಷಣ ಯಾವ ಏಜ್ ಇರ್ತೀರಾ ಎಲ್ಲ ಡಬಲ್, ಇಬ್ರು ಅಂತಂದ್ವಲ್ಲ, ಇಬ್ರದ್ದು ಹೆಸರು ಕೊಟ್ಬಿಟ್ಟು ಐ ಹ್ಯಾವ್ ರೆಡ್ ಆ್ಯಂಡ್ ಅಕ್ಸೆಪ್ಟೆಡ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ನಿಮಗೆ 11 minutes ಟೈಮ್ ಇರುತ್ತೆ ಬುಕ್ಕಿಂಗ್ ಮಾಡಿ ಪೇಮೆಂಟ್ ಮಾಡೋಕ್ಕೆ. ಕನ್ಫರ್ಮ್ ಬುಕ್ಕಿಂಗ್ ಆ್ಯಂಡ್ ಪೇ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ನಿಮಗೆ ಪೇಮೆಂಟ್ ವಿಂಡೋ ಕರ್ಕೊಂಡು ಹೋಗುತ್ತೆ. ಅದಾದ ತಕ್ಷಣ ಇಲ್ಲಿ ನಿಮಗೆ ಕಾರ್ಡ್ ಫೆಸಿಲಿಟಿ ಇದೆ, ಕಾರ್ಡಿಂದನೂ ಪೇ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಇದೆ, ವ್ಯಾಲೆಟ್ ಇದೆ, UPI ಇದೆ. ಸೊ UPI ಇಸ್ ಅ ಬೆಸ್ಟ್ ಆಪ್ಷನ್ ಅಂದ್ಕೊಂಡು UPI ತೋರಿಸ್ತಾ ಇದ್ದೀನಿ. ಜನರೇಟ್ QR ಅಂದ ತಕ್ಷಣ ನಿಮಗೆ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಈ QR ಕೋಡಿಂದ ನೀವು ಫೋನ್ಪೇಯಲ್ಲಿ, ಗೂಗಲ್ ಪೇಯಲ್ಲಿ, ಪೇಟಿಎಮ್ಮಲ್ಲಿ ಯಾವುದರಿಂದಾದರೂ
ಮಾಡ್ಬೋದು. ನಿಮಗೆ 4 ಮಿನಿಟ್ಸ್ ಟೈಮ್ ಇರುತ್ತೆ, ಅಷ್ಟರಲ್ಲಿ ನೀವು ಮಾಡಿ ಮುಗಿಸಿದ್ರೆ ನೀವೇನು ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಿರ್ತೀರೋ ಅದೆಲ್ಲ ಡೀಟೇಲ್ಸು ನಿಮ್ಮ ಇಮೇಲ್ ಐ ಡಿ ಮತ್ತು ಫೋನ್ ನಂಬರಿಗೆ ಬರತ್ತಂತಲೇ ಹೇಳ್ಬೋದು. ಯಾರ್ಯಾರು ಹೋಗಬೇಕು ಅಂತಿದ್ದೀರಾ ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಒಳ್ಳೆ ಬಜೆಟೆಡ್ ಟೂರ್ ಪ್ಯಾಕೇಜು, ನಿಮಗೆ ರೂಮ್ಸ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ಇರೋ ಚಿಂತೆ ಇರಲ್ಲ, ಆರಾಮಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ಯಾರ್ಯಾರು ಹೋಗಬೇಕು ಅಂತಿದ್ದೀರಾ ಮಿಸ್ ಮಾಡಲಾರ್ದಂಗೆ ಹೋಗಿ ಬನ್ನಿ. ಮತ್ತೆ ಸಿಗೋಣ. ಧನ್ಯವಾದ.